ಈ ಕಥೆಯ ಹೆಸರು ನಿಜವಾದ ಬುದ್ಧಿವಂತರಾರು. ಅನೇಕ ವರ್ಷಗಳ ಹಿಂದೆ ಒಂದು ಹಳ್ಳಿಯಲ್ಲಿ 4 ಸ್ನೇಹಿತರಿದ್ದರು. ಅವರಲ್ಲಿ 3 ಕಾಶಿಗೆ ಹೋಗಿ ಎಲ್ಲ ಶಾಸ್ತ್ರಗಳನ್ನು ಕಲಿತು ತುಂಬ ವಿದ್ಯಾವಂತರಾದರು. 4ನೆಯವನು ವಿದ್ಯೆ ಕಲಿಯದಿದ್ದರೂ ಹೆಚ್ಚಿನ ವ್ಯವಹಾರ ಜ್ಞಾನವುಳ್ಳವನಾಗಿದ್ದನು. ಒಮ್ಮೆ ಅವರಲ್ಲೊಬ್ಬನು ನಮ್ಮ ವಿದ್ಯೆಯನ್ನು ಧನ ಸಂಪಾದನೆಗೆ ಉಪಯೋಗಿಸಬೇಕು ಎಂದನು. 2ನೆಯವನು ಈ ಚಿಕ್ಕ ಗ್ರಾಮದಲ್ಲಿ ನಮ್ಮ ವಿದ್ಯೆಯನ್ನು ಉಪಯೋಗಿಸುವುದು ಹೇಗೆ ಎಂದು ಕೇಳಿದನು. 3ನೆಯವನು ನಾವು ದೂರ ದೂರ ದೊಡ್ಡ ನಗರಗಳಿಗೆ ಪ್ರಯಾಣ ಮಾಡಿ ಶ್ರೀಮಂತರನ್ನು ಕಂಡು ಅವರ ಹತ್ತಿರ ನಮ್ಮ ಜ್ಞಾನ ಪ್ರದರ್ಶಿಸಬೇಕು ಎಂದನು. ಆಗ 4ನೆಯವನು ನಾವು ನಮ್ಮ ವಿದ್ಯೆಯನ್ನು ಸರಿಯಾಗಿ ಉಪಯೋಗಿಸಿದರೆ ನಿಜವಾಗಿಯೂ ಸುಖದಿಂದ ಇರಬಹುದು ಎಂದನು. ಚರ್ಚೆಯ ನಂತರ ಅವರು ದೊಡ್ಡ ನಗರಕ್ಕೆ ಹೋಗಿ ಕೆಲವು ಶ್ರೀಮಂತರನ್ನು ಕಾಣಲು ನಿಶ್ಚಯಿಸಿ ಪ್ರಯಾಣ ಬೆಳೆಸಿದರು. ಹಳ್ಳಿಯಿಂದ ಬಲು ದೂರ ಹೋದ ಮೇಲೆ ಅವರು ಭಯಾನಕ ದಟ್ಟಡವಿಯಲ್ಲಿ ಸಾಗುತ್ತಿದ್ದರು. ಅವರಲ್ಲೊಬ್ಬ ಸತ್ತ ಪ್ರಾಣಿಯೊಂದರ ಮೂಳೆಯ ರಾಶಿಯನ್ನು ನೋಡಿದನು. ಅವನು ಕೂಡಲೇ, ನೋಡಿರಿ, ಇಲ್ಲಿ ಸತ್ತ ಪ್ರಾಣಿಯೊಂದರ ಮೂಳೆಯ ರಾಶಿ ಇದೆ. ನಮ್ಮ ಜ್ಞಾನ ಪರೀಕ್ಷೆಗೆ ಇದು ಉತ್ತಮ ಅವಕಾಶ. ನಾನು ಮೂಳೆಗಳನ್ನು ಜೋಡಿಸಬಲ್ಲೆ ಎಂದನು. 2ನೆಯವನು, ನಾನು ಚರ್ಮ, ಮಾಂಸ ಹಾಗೂ ರಕ್ತಗಳನ್ನು ಒದಗಿಸಬಲ್ಲೆ ಎಂದನು. 3ನೆಯ ವಿದ್ಯಾವಂತನು, ನಾನು ಈ ಪ್ರಾಣಿಗೆ ಜೀವ ಕೊಡಬಲ್ಲೆ ಎಂದನು. 4ನೆಯ ಸಾಮಾನ್ಯ ಮನುಷ್ಯನು, ನಿಮಗೆಲ್ಲ ಅದ್ಭುತ ಜ್ಞಾನವಿದೆ, ಆದರೆ ನೀವು ಅದರ ಪ್ರಯೋಗ ಮಾಡುವಾಗ ವ್ಯಾವಹಾರಿಕವಾಗಿ ಯೋಚಿಸುತ್ತೀರೆಂದು ಭಾವಿಸುವೆ ಎಂದನು. 3 ವಿದ್ಯಾವಂತರು ತಮ್ಮ ವಿದ್ಯೆಯ ಪರೀಕ್ಷೆ ಮಾಡಲು ನಿಶ್ಚಯಿಸಿದರು. 1ನೆಯ ವಿದ್ಯಾವಂತನು ಮೂಳೆಗಳನ್ನು ಜೋಡಿಸಿದನು. 2ನೇ ವಿದ್ಯಾವಂತನು ಚರ್ಮ, ಮಾಂಸ ಹಾಗೂ ರಕ್ತಗಳನ್ನು ಒದಗಿಸಿದನು. 3ನೆಯವನು ಅದರಲ್ಲಿ ಪ್ರಾಣ ತುಂಬಲು ಸಿದ್ಧವಾದಾಗ 4ನೆಯವನು ಅವನನ್ನು ತಡೆದು, ನೋಡಿ, ಇದು ಸಿಂಹದ ಶರೀರ. ನೀನೇನಾದರೂ ಇದರಲ್ಲಿ ಪ್ರಾಣ ತುಂಬಿದರೆ ಇದು ನಮ್ಮನ್ನು ಕೊಂದು ಬಿಡುತ್ತದೆ ಎಂದನು. 3ನೇ ವಿದ್ಯಾವಂತ ಸಿಟ್ಟಿನಿಂದ, ಅವರಿಬ್ಬರೂ ತಮ್ಮ ಜ್ಞಾನವನ್ನು ಪ್ರಕಟಿಸಿದ್ದಾರೆ, ನಾನು ಯಾಕೆ ನನ್ನ ವಿದ್ಯೆಯನ್ನು ಪ್ರದರ್ಶಿಸಬಾರದು? ನೀನು ಈ ರೀತಿ ನನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಕಿರುಚಿದನು. ಆಗ 4ನೆಯವನು ನಿಧಾನವಾಗಿ, ಸರಿ, ನಾನು ಇಷ್ಟು ಹೇಳಿದರೂ ನೀನು ಕೇಳುತ್ತಿಲ್ಲವಲ್ಲ. ನಿನ್ನಿಷ್ಟದಂತೆ ಮಾಡಲು ನಿನಗೆ ಸ್ವಾತಂತ್ರ್ಯವಿದೆ, ಆದರೆ ಸ್ವಲ್ಪ ತಡಿ. ನಾನು ಓಡಿ ಹೋಗಿ ಎತ್ತರವಾದ ಮರವನ್ನೇರಿ ಕುಳಿತುಕೊಳ್ಳುತ್ತೇನೆ. ನಂತರ ನಿನಗೆ ಏನು ಬೇಕೋ ಅದು ಮಾಡು ಎಂದನು. ಈ ರೀತಿ ಹೇಳಿ ಅವನು ಓಡಿ ಹೋಗಿ ಒಂದು ಎತ್ತರವಾದ ಮರವನ್ನೇರಿ ಕುಳಿತನು. 3ನೇ ವಿದ್ಯಾವಂತನು ಆ ಸಿಂಹದ ಶರೀರದಲ್ಲಿ ಪ್ರಾಣವನ್ನು ತುಂಬಿದನು. ಅವರ ಮುಂದೆ ಭಯಂಕರ ಸಿಂಹವೊಂದು ನಿಂತಿತು. ಅವರು ಓಡಿ ಹೋಗಲು ನಿಶ್ಚಯಿಸಿದರು, ಆದರೆ ತಡವಾಗಿತ್ತು. ಸಿಂಹ ಅವರ ಮೇಲೆ ಎರಗಿ ಅವರನ್ನು ಕೊಂದು ತಿಂದಿತು. ಸಿಂಹ ದೂರ ಹೋದ ಮೇಲೆ 4ನೆಯವನು ಮರದಿಂದ ಕೆಳಗಿಳಿದು ಮನೆಗೆ ಹೋದನು. ಈಗ ಹೇಳಿ, ನಿಜವಾದ ಬುದ್ಧಿವಂತರು ಯಾರು ಎಂದು ಈ ಪ್ರಶ್ನೆ ನಿಮಗೇ ಬಿಡುತ್ತೇನೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.